ನನ್ನ ಪ್ರಕಾರ ಕೆಂಪಣ್ಣನ ನಿಜ ಹೌದೌದು. ಯಾಕೆಂದ್ರೆ ಅವ್ರು ಕರೀತಾರೆ, ಯಾಕೆಂದ್ರೆ ಕರ್ನಾಟಕದ ಜನತೆಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದೆ. ಸ್ವಾಗತ ಮಾಡಬೇಕು. ಮೊದಲನೇದಾಗಿ ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ನಾನು ಹೋಗ್ತಾ ಇರೋದು ಇದು ವಿ ಸಿ ಪರಂ ರೂಟು. ಇದು ವಿ ಸಿ ಪರಂ ಬಗ್ಗೆ ಒಂದು ವೀಡಿಯೋಸ್ ಮಾಡಬೇಕು. ಬಟ್ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಪೂರ್ತಿ ತಿಳ್ಕೊಂಡು ಮಾಡಬೇಕು. ಎಷ್ಟು ಸಾವಿರ ಎಕರೆ ಇದೆ ಇದು ಅಂತ ಅಂದ್ಬಿಟ್ಟು. ಏಕೆಂದರೆ ತುಂಬ ವಿಸ್ತೀರ್ಣವಾಗಿರುವಂಥದ್ದು ವಿ ಸಿ ಪರಂ ಗೇಟು ಅಂತ. ಇದು ಪ್ರತಿ ಒಂದು ಥರ ದವಸ ಧಾನ್ಯಗಳನ್ನು, ಬಿತ್ತನೆಗಳನ್ನು ಎಲ್ಲ ಇಲ್ಲಿ ಬೆಳೆಯುವಂಥದ್ದು. ತುಂಬ ಸಖತ್ತಾಗೈತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಖಂಡಿತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ನಾನು ಈ ರೂಟು ಒಂದು ಅಡ್ಡ ರೂಟು ಯಾವುದು ಹತ್ರ ಇರುತ್ತೋ ಒಂದು ಸಿಟಿಗಳಿಗೆ ಹೋಗಬೇಕಾದ್ರೆ ಆಲ್ಮೋಸ್ಟ್ ಆಲು ಆ ಥರದ ರೂಟಲ್ಲಿ ಹೋಗುವಂಥದ್ದು ಅತಿ ಹೆಚ್ಚು ನಮ್ಮ ಹಳ್ಳಿ ಕಡೆ. ಯಾರೇ ಆಗಲಿ ಅಂದರೆ ಒಂದು ಸಿಟಿ ಕಡೆಯೂ ಅಷ್ಟೇ. ಇದು ನಮಗೆ ಒಂದು ಸ್ವಲ್ಪ ಹತ್ತಿರ. ಇದು ಉಳ್ಳೆನಳ್ಳಿ ಅಣೆ ಅಲ್ಕಟ್ಟಾದರೆ ಈ ರೂಟಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಮಂಡ್ಯ ಹೋಗೋದು. ಮಂಡ್ಯ ಬಂದು ನಮಗೆ ಸುಮಾರು ಒಂದು 22 ಕಿಲೋಮೀಟ್ರ್ ಆಗುತ್ತೆ. ಮಾಮೂಲಿ ಮಲಾಯಕನಕಟ್ಟೆ ಉಳಲು ಬಿಟ್ಟರೆ ಇನ್ನು ಈಗ ಅಲ್ಲಿ ಒಂದು ಕಾಮಗಾರಿ ನಡೀತಾ ಇರೋದ್ರಿಂದ ಮಾಮೂಲಿ ಗುತ್ಲಿಂದ ಇದಕ್ಕೆ ಒಳಲು ಇನ್ನೊಂದು ಮಂಡ್ಯ ಉಳಲು ಸರ್ಕಲ್ಗೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಪಣಕನಹಳ್ಳಿ, ಕೊಂಡನಹಳ್ಳಿ ಈ ಮಾರ್ಗನೇ ಹೋಗಬೇಕು ನಾವು ಮಂಡ್ಯ ಹೋಗ್ಬೇಕಾದ್ರೆ. ಏಕೆಂತಂದರೆ ಇದು ನಾವು ಹೋಗ್ತಾ ಇರೋದು ಬಂದು ಚೇತು ಅವರ ಮದುವೆ. ಆಲ್ರೆಡಿ ನಾವು ರೀಲ್ಸಲ್ಲಿ ನೋಡಿದ್ದೀವಿ ಅಂದ್ಕೊಬಿಡಿ. ಏಕೆಂತಂದರೆ ಅದು ಒಂದು 30 ಸೆಕೆಂಡು, 1 ನಿಮಿಷದಲ್ಲೆಲ್ಲ ಏನೂ ಹೇಳೋಕ್ಕಾಗಲ್ಲ. ಪೂರ್ತಿ ವೀಡಿಯೋನ ನೋಡಿ. ತುಂಬ ಎಲ್ಲ ಸೋಷಿಯಲ್ ಮೀಡಿಯಾ ಸ್ನೇಹಿತರೆಲ್ಲ ಬಂದಿದ್ದರು. ತುಂಬ ಸಖತ್ತಾಗಿತ್ತು. ಎಲ್ಲಿಗೆ ಹೋಗಬೇಕು ಅಂತಂದ್ರೂ ಗಾಡೀಲಿ ಪೆಟ್ರೋಲು ಇರಲೇಬೇಕು. ಯಾವುದೇ ಒಂದು ಮದುವೆಗಳೇ ಸಿಕ್ಕಾಬಟ್ಟೆ ಹೇಳ್ತಾ ಇರ್ತಾರೆ. ಬಟ್ ಎಲ್ಲಕ್ಕೂ ಹೋಗೋಕ್ಕಾಗಲ್ಲ. ಬರ್ನಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೋ ಮಂಡ್ಯ ಸಿಕ್ತು. ಮೊದಲನೇ ಬೋರ್ಡ್ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿ BGS ಬೋರ್ಡು ಸಿಗೋದು. ಅದಾದಮೇಲೆ ನಮ್ಮ ಮಂಡ್ಯ ಸಕ್ಕರೆ ನಾಡು ಬೋರ್ಡು. ಏಕೆಂತಂದರೆ ಕಲ್ಲಳ್ಳಿಲಿ ಚೌಟ್ರಿ ಅವರು ಇದು ಮಾಡಿದ್ದು ಮೇಯ್ನ್ ರೋಡಲ್ಲಿ ಅಂತ ತಿಳ್ಕೊಂಡಿದ್ದು. ನಾನು ನೋಡೇ ಇರಲಿಲ್ಲ. ಅಂದರೆ ಆ ರೂಟಲ್ಲೇ ತುಂಬ ಸಲ ಓಡಾಡೋದು. ಸಕ್ಕರೆ ನಗರ ಮಂಡ್ಯಕ್ಕೆ ಸುಸ್ವಾಗತ. ಬಟ್ ಅದು ಕಲ್ಲಳ್ಳಿಲಿ ಚೌಟ್ರಿ ಇದ್ದದ್ದು. ನಾನು ಕೇಳ್ಕೊಂಡು ಹೋಗೀನಿ, ಇದೇ ಚೌಟ್ರಿ ನೀವು ನೋಡ್ತಾ ಇರುವಂಥದ್ದು. ಈ ಜಾಗಕ್ಕೆ ಬಂದು ನೋಡಮ್ಮ ಯಾವ್ಯಾವೆಲ್ಲ ಸ್ನೇಹಿತರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಬಾಪೂಜಿ ಪಾರ್ಟಿ ಹಾಲ್, ಕನ್ವೆನ್ಷನ್ ಹಾಲ್ ಅಂತೆಲ್ಲ ಕರೀತಾರೆ ಈ ಚೌಟ್ರಿಗಳು. ನಮ್ಮ ಸ್ನೇಹಿತರಾದಂಥ ಚೇತನ್ ಹಾಗೂ ಸ್ಫೂರ್ತಿಯವರು ನಮ್ಮ ದಂಪತಿಗಳು ಈಗ ಜೋಡಿ ಆಗ್ತಾ ಇರುವಂಥದ್ದು. ಮದುವೆ ಕಾರ್ಯಕ್ರಮ ಇದು. ಬರಲ್ಲ ನೀವು ಸಾಕು. ಎಲ್ಲ ಕಡೆ
ಸಕ್ಕರೆ ಏನು ಇವತ್ತು ಮಾರ್ಕೆಟಲ್ಲಿ ನೀನು ಮೊನ್ನೆ ಮಾಡಿದ್ದು ಮಾರ್ಕೆಟಲ್ಲಿ ವಿಡಿಯೋನೇ ಬಂದಿರಲ್ಲ ಲೋಕಾಯುಕ್ತರು ಯಾರು ರೈಡ್ ಮಾಡಿದ್ರಲ್ಲ ಹಾಂ ಆ ಕೈಲ ಯಾರಂದ್ರೆ ರೈಡ್ ಮಾಡಿದ್ರು ಅಲ್ಲಿ ಹಾಂ ಲಾಕ್ಸ್ ಮಾಡ್ತಾರದು ಪೂರ್ತಿಯ ಒಂದು ಅಲ್ಲಿ ಮದುವೆ ಕ್ಯಾಸೆಟ್ ಬರೋಕೆ ಮೊದಲು ಇದೆ ಪೋಸ್ಟ್ ಹಾಕೋಗ್ಬೇಕು ಏನ ಹಾಂ ನಮ್ಮ ಬ್ಯಾಡ್ರಳ್ಳಿ ಕೃಷ್ಣಪ್ಪರು ಬಂದವ್ರೆ ರವೀಣವ್ರು ಬಂದವ್ರೆ ಅಂತ ಅಂದ್ಬಿಟ್ಟು ಬಸವರಾಜ್ ಅವರು ಎಲ್ಲ ಬಂದವ್ರೆ ಸ್ನೇಹಿತರು ಅದು ಸಿಕ್ಕಾಪಟ್ಟೆ ಹಾಂ ನಿಂತ್ಕೊಳ್ಳಿ ತೆಗಿತಾನಿಲ್ಲ ಹಾಕ್ತೀನಿ ಹೇಳ್ಬಿಡಿ ನೀವೇ ವಿಡಿಯೋ ಮಾಡ್ತಾ ಇರೋದಕ್ಕನ ವಿಡಿಯೋ ಮಾಡ್ತಾ ಇರೋದು ಹೋಗು ಹುಲಿ. ಏನ್ ನಗ್ತ ನಿಂತ್ಕೊಳಕ್ ಹೋದ್ಲಾ? ಏನು ಮಾಡಲಿ
ಹಾಂ ವಾ ಸಾ ನಮಸ್ಕಾರ. ಏ ರವಿ ಅಯ್ಯೋ ಎಲ್ಲ ಆಗೋದ್ಮೇಲೆ ಬಂದಲ್ಲ ಮಾರಯ್ಯ ನೀನು. ಹಾಂ ಹಾಯ್ ನಮಸ್ಕಾರ. ಇದು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊಂದು ಹೊತ್ನಂತೆ ಬರೋದಾ? ಹಾಂ ಇಷ್ಟೊಂದು ಹೊತ್ನಂತೆ. ಮಾದೇವಪ್ಪರ ಚಾಮರಾಜನಗರದಿಂದ ಬಂದವ್ರೆ. ಹಾಯ್ ಸರ್. ಹಾಯ್ ಕಂಪಣ್ಣ. ಹಾಯ್. ಈಗ ಟಿಕೆಟ್ ತಗೊಳಕ್ಕೆ ಲೈನಲ್ಲಿ ಇರೋನು ಇವ್ರ ಒಬ್ಬರೇ. ಈಗ ಇಂಪ್ಲೇಸ್ ಮಾಡಿಸಿ ಎಮರ್ಜೆನ್ಸಿಯಾಗಿ ಫಸ್ಟ್ ಟಿಕೆಟ್ ಕೊಡಿಸ್ತೀನಿ ರವಿಗೆ. ಈ ಮಾರಿ ಬೇಡಿಕೆ ಇವ್ರ ಕಡೆ ಇದೆ ನಮ್ಗೆ. ಹಂಗೆ ಟೈಮ್ ವೇಸ್ಟ್ ಮಾಡಕ್ಕಾಯ್ತದ? ಲೇಟಾಗಿ ಆಗಮಿಸಿರುವಂತ ಕೈಟ್ ಪುನೀತ್ ಅಣ್ಣರು ಹಾಗೂ ಹರೀಶ್ ಅಣ್ಣರು, ಇಲ್ಲಪ್ಪ ಮಧು ಪನ್ ಮೇಕರು ಆ ಕಡೆ ಹೊಂಟವ್ರ. ಇಲ್ಲೇ ಬಂದ್ರು. ಮಧು ಪನ್ ಮೇಕರ್ ಬ್ರದರು ಎಲ್ಲ ಬಂದಿದ್ದಾರೆ. ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಇರ್ಲಿ ಗಂಡು ಹೆಣ್ಣು ಹಾಲೆ ಆಚೆ ಕರ್ಕೊಂಡ್ಬಂದು ಏನೋ ಶಾಸ್ತ್ರ ಮಾಡ್ತಾವ್ರ. ಇಲ್ಲಿ ಸೂರ್ಯ ನೋಡೋದು, ಚಂದ್ರ ನೋಡೋದು. ಸ್ಟಾರ್ಟು. ನಟಪ್ಪರಿಗೆ ಊಟ ಮಾಡದೇ ಇರೋದು ವಿಡಿಯೋ ಮಾಡಕ್ಕೆ ಸರಿ ಆಯ್ತು. ಬನ್ನಿ ಉಳ್ಕೋಗ್ರಂತೆ. ಅಣ್ಣ ವಿಡಿಯೋ ಮಾಡ್ಯಾರೆ ಮತ್ತೆ ಊಟ ಹಾಕಿ. ಬಂದೆ ಗೊತ್ತಾವ. ನಮಸ್ಕಾರ. ನಟಪ್ಪರ್ ಕರ್ಕೊಂಡಾಗಿದ್ರು. ಇಷ್ಟೊತ್ತಾಯ್ತು. ಈಗ ಊಟ ಆಯ್ತು ನಂದು ಆಲೆ ಹಿಡ್ದೆ ಆಗ್ಲೇ ವಿಡಿಯೋ ಮಾಡಿದೆ. ಓಕೆ. ನಿಮ್ಮ ಹಿಡ್ದು ಹಾಕ್ಬಿಡ್ತೀನಿ. ನಿಮ್ಮ ಓಡ್ತಾರೆ.
ತುಂಬಾ ವರ್ಷಗಳ ನಂತರ ಎಂತ ಸಂಗಮ, ಅಪೂರ್ವ ಸಂಗಮ. ಅಪೂರ್ವ ಸಂಗಮ. ಅಪೂರ್ವ ಸಂಗಮ. ಹಾಂ, ಅಲ್ಲ, ಇನ್ನು ನೆಕ್ಸ್ಟ್ ನನ್ನ ಪ್ರಕಾರ ನಾವು ಕೆಂಪಣ್ಣನ ಮನೆ ಗೃಹ ಪ್ರವೇಶಕ್ಕೆ ಅನ್ಸುತ್ತೆ ಎಲ್ಲ ಮೀಟ್ ಆಗೋದು ಸರ್. ಅಲ್ಲ, ಡಿನ್ನರ್ಗೆ ಊಟಕ್ಕೆ ಬಂದ್ಬಿಡ್ತೀನಿ ಬಿಡಿ ನಿಮ್ಮ ಹೋಟ್ಲಿಗೆ. ಅದು ಬೇರೆ, ಅದೆಲ್ಲ ಈ ಥರ ಒಳ್ಳೆ ಒಟ್ಟಿಗೆ ಸೇರೋದು. ಬೇರೆ ಎಲ್ಲ ಒಟ್ಟಿಗೆ ಈ ತರ ಸೇರೋದು. ನನ್ನ ಪ್ರಕಾರ ಕೆಂಪಣ್ಣನ ನಿಜ ನಿಜ. ಗೃಹ ಪ್ರವೇಶ. ಹೌದೌದು. ಯಾಕೆಂದ್ರೆ ಅವ್ರು ಕರೀತಾರೆ. ಯಾಕೆಂದ್ರೆ ಅವ್ರಿಗೆ ಕರ್ನಾಟಕದ ಜನತೆಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದೆ. ಸ್ವಾಗತ ಮಾಡಬೇಕು. ಕರ್ನಾಟಕ ಜನತೆಯನ್ನು ಸ್ವಾಗತ ಮಾಡಬೇಕು. ಮಾಡ್ಲೇಬೇಕು. ನಿಮ್ಮನ್ನ ನೋಡೋಕ್ಕೋಸ್ಕರ ಯಾವ್ಯಾವುದೋ ಊರಿಂದೆಲ್ಲ ಹುಡ್ಕೊಂಡ್ಬರ್ತಾರೆ. ಬೇರೆ ಜಿಲ್ಲೆ ಇಲ್ಲ. ಕಾಣ್ತದೆ ಹೆಂಗೆ ಇದು? ಅದು ಹಂಗೆ 72,000 ಇಷ್ಟು ಜಾಸ್ತಿ ದುಡ್ಡು ಕೊಟ್ರೆ ಹಂಗೆ ಮಾಮೂಲಿ ಕಲರ್ ತೋರ್ಬಿಡ್ತದೆ. ಕಮ್ಮಿ ದುಡ್ಡು ಕೊಟ್ರೆ ಅದೇ ಪ್ರಿಂಟರ್ ಮಾಡಿ ನಾನಂತೂ ಸಗದ ಕಾಣ್ತಿದ್ದೀನಿ. ಕೆಂಪಣ್ಣನಷ್ಟೇ ಮಸ್ತ್. ವಾಯ್ಸ್ ಅವಶ್ಯಕತೆ ಇಲ್ವಲ್ಲ, ಅಣ್ಣ ಅವ್ನು ಕೊಡ್ಕೊತಾರೆ. ನೀವೇನೇ ಕೊಟ್ಟರು ಅವ್ನು ಎಡಿಟ್ ಮಾಡ್ಬಿಟ್ಟು ಅವನದೇ ಕೊಡ್ಕೊಳ್ಳೋದು. ಆಮೇಲೆ ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮದುವೆ ಅನ್ನೋದು ಒಂದು ಜವಾಬ್ದಾರಿಯುತ ಸ್ಥಾನ ಅಂತಲೇ ಹೇಳಾಗ್ಬೋದು. ಯಾಕೆಂತಂದರೆ ಅಷ್ಟು ಅಡೆ ತಡೆ ಕೋಪ ತಾಪ ಸಂಸಾರ ಅಂದಮೇಲೆ ಅವೆಲ್ಲ ಬಂದೇ ಬರ್ತವೆ. ಅದನ್ನು ಮೀರಿ ಚೆನ್ನಾಗಿ ಬಾಳಿ ಬದುಕಿ ತೋರಬೇಕು.